ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು ತುರ್ತು ಸಭೆಯನ್ನ ನಡೆಸಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಕ್ಕಿ ಜ್ವರದ ವಿಚಾರದಲ್ಲಿ. ರಾಜ್ಯಕ್ಕೂ ಈಗ ಒಕ್ಕರಿಸಿದೆ ಹಕ್ಕಿ ಜ್ವರ. ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಇರೋದು ದೃಢ ಆಗಿದೆ. ಆ ಬಗ್ಗೆ ಜಿಲ್ಲಾಧಿಕಾರಿಗಳೇ ಸ್ಪಷ್ಟಪಡಿಸಿದ್ದಾರೆ. ಹಕ್ಕಿ ಜ್ವರವನ್ನ ಪತ್ತೆ ಮಾಡಿರೋದು ದೃಢೀಕರಿಸಿದ್ದಾರೆ. ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿರೋದನ್ನು ದೃಢೀಕರಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಭೋಪಾಲ್ನ ಪ್ರಯೋಗಾಲಯದಲ್ಲಿ ಹಕ್ಕಿ ಜ್ವರ ಎಂಬುದು ದೃಢಪಟ್ಟಿದೆ. ವರದಹಳ್ಳಿ ಗ್ರಾಮದಲ್ಲಿನ ಇತರೆ ಕೋಳಿಗಳ ಹತ್ಯೆಗೆ ತೀರ್ಮಾನವನ್ನು ಮಾಡಿದ್ದಾರೆ. ಕಾರಣ ಅದು ಹಬ್ಬುತ್ತಾ ಹೋಗುತ್ತೆ. ನಾಳೆ ವರದಹಳ್ಳಿ ಗ್ರಾಮದಲ್ಲಿರುವ ಇತರೆ ಕೋಳಿಗಳ ಹತ್ಯೆಗೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ವರದಹಳ್ಳಿ ಗ್ರಾಮದ ಕೋಳಿಗಳನ್ನು ಕೊಡಲು ಗ್ರಾಮಸ್ಥರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗ್ರಾಮದ ಸುತ್ತ 1 ಕಿಲೋಮೀಟರ್ನ ಸುತ್ತ ತೀವ್ರವಾದಂಥ ಕಟ್ಟೆಚ್ಚರವನ್ನ ವಹಿಸಿಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ತುರ್ತು ಸಭೆಯನ್ನ ಮಾಡಿ ತದನಂತರ ಈ ಬಗ್ಗೆ ದೃಢೀಕರಿಸಿದ್ದಾರೆ. ನಾವು ಇನ್ನೂ ಟೆಸ್ಟ್ ಮಾಡೋಕ್ಕೆ ಬೇರೆ ಬೇರೆ ಕಡೆ ಕಳಿಸ್ಬೇಕಾ ಅನ್ನುವಂಥದ್ದೇ ನಮ್ಮಲ್ಲಿ ಇರೋದು. ಇಷ್ಟೆಲ್ಲ ಬೆಳವಣಿಗೆ ಆಗಿರುವಂಥ ಕರ್ನಾಟಕದಲ್ಲಿ ಇವುಗಳನ್ನೆಲ್ಲ ಟೆಸ್ಟಿಗೆ ಕಳಿಸ್ಬೇಕು ಅಂತಂದರೆ ಮಹಾರಾಷ್ಟ್ರಕ್ಕೆ ಕಳಿಸ್ಬೇಕು, ಮಧ್ಯಪ್ರದೇಶ ಭೋಪಾಲಿಗೆ ಕಳಿಸ್ಬೇಕು. ಎಂಥ ಇನ್ನೂ ವಿಪರ್ಯಾಸ, ನಂಗೆ ಪ್ರಶ್ನೆ ಇನ್ನೂ ಕಾಡುತ್ತೆ ಆ ವಿಚಾರದಲ್ಲಿ. ಗೊತ್ತಿಲ್ಲ. ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಇರುವಂಥದ್ದು ಈಗ ದೃಢಪಟ್ಟಿದೆ. ಆ ನಿಟ್ಟಿನಲ್ಲಿ ಈಗ ಅಲ್ಲಿ ಸಾಕಿರುವಂಥ ಕೋಳಿಗಳನ್ನೆಲ್ಲ ಸಾಯಿಸಬೇಕಾಗತ್ತೆ. ಅವುಗಳನ್ನು ಈಗ ಮುಂದಾಗ್ತಾ ಇದ್ದಾರೆ. ಹಾಗಾಗಿನೇ ಅವುಗಳನ್ನೆಲ್ಲ ಕೊಡಿ ಅಂತ ಕೇಳಿದ್ದಾರೆ ಜಿಲ್ಲಾಧಿಕಾರಿಗಳು, ಹಕ್ಕಿ ಜ್ವರ ಪತ್ತೆ ಆಗಿರೋ ಹಿನ್ನೆಲೆಯಲ್ಲಿ. ನನ್ನ ಸಹೋದ್ಯೋಗಿ ಈಗ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಮುದ್ದುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಏನಿದೆ ಈಗ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ? ಎಷ್ಟು ಕೋಳಿಗಳಿದೆ ಅಂತೆ? ಕೋಳಿ ಸಾಕಾಣಿಕಾ ಕೇಂದ್ರಗಳೆಷ್ಟಿದೆ ಅಂತೆ? ಏನು ಕತೆ ಇದ್ರ ಬಗ್ಗೆ? ಖಂಡಿತ ಅರುಣ್, ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ 2 ದಿನಗಳ ಹಿಂದೆ ದ್ಯಾವಪ್ಪ ಅಂತಕ್ಕಂಥವ್ರು ಒಬ್ಬ ಗ್ರಾಮಸ್ಥರು ಸಾಕಿದಂತ 28 ಕೋಳಿಗಳು ರಾತ್ರಿ ಇದ್ದಂಥದ್ದು ಬೆಳಗ್ಗೆ ಏಕಾಏಕಿ ಸತ್ತು ಬಿದ್ದಿದ್ವು. ಅದೇ ರೀತಿ ನಿನ್ನೆ ಕೂಡ ಬೇರೆ ಬೇರೆ ಕಡೆ ಕೂಡ 5-6 ಮನೆಗಳಲ್ಲಿ 2-3 ಕೋಳಿ ಈ ರೀತಿ ಸಾಯ್ತಾ ಇತ್ತು. ಹಾಗಾಗಿ ಒಂದು ಡೌಟ್ ಇತ್ತು ಸ್ಥಳೀಯ ಪಶುವೈದ್ಯಾಧಿಕಾರಿ. ಹಾಗಾಗಿ ಸತ್ತ ಕೋಳಿಗಳ ಮಾದರಿಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಹಾಗಾಗಿ ಅದು ಈಗ ಬೆಳಗ್ಗೆಯಿಂದಲೂ ಕೂಡ ಆತಂಕ ಇತ್ತು, ರಿಪೋರ್ಟ್ ಬರಬೇಕಾಯ್ತು. ಆದ್ರೆ ಮೌಖಿಕವಾಗಿ ಹೇಳಿದ್ರು ಇದು ಡೌಟ್ ಇದೆ, ಶಂಕೆ ಇದೆ, ಹಕ್ಕಿ ಜ್ವರದ ವೈರಸ್ ಇದೆ ಅಂತಕ್ಕಂಥದ್ದು. ಹಾಗಾಗಿ ಈಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ DC ಅವರು. ರಿಪೋರ್ಟ್ ಬಂದಿದೆ, ಕೈ ಸೇರಿದೆ. ಹಾಗಾಗಿ ಈಗ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳೊಂದಿಗೆ ಈಗಾಗಲೇ ಕೂಡ ತುರ್ತು ಸಭೆಯನ್ನ ಮಾಡಿದ್ದಾರೆ. ತುರ್ತು ಸಭೆಯಲ್ಲಿ ನಂತರ ಈಗ ಮಾಧ್ಯಮಗಳಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ವರದಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಕೂಡ ಹಕ್ಕಿ ಜ್ವರ ಇರೋದು ಕನ್ಫರ್ಮ್ ಆಗಿದೆ. H5N1 ವೈರಸ್ ಇದೆ. ಹಾಗಾಗಿ ವರದಹಳ್ಳಿ ಗ್ರಾಮದಲ್ಲಿರುವಂತಹ ಇತರೆ ಕೋಳಿಗಳನ್ನು ಕೂಡ ನಾವು ನಾಳೆ ಹತ್ಯೆ ಮಾಡಬೇಕಾಗುತ್ತೆ. ಕಾರಣ ಯಾಕಂತಂದ್ರೆ ಅದರಿಂದ ವೈರಸ್ ಹೆಚ್ಚಾಗುತ್ತೆ, ರೋಗ ಹೆಚ್ಚಾಗುತ್ತೆ. ಹಾಗಾಗಿ ಗ್ರಾಮಸ್ಥರು ನಮಗೆ ಸಹಕಾರವನ್ನ ಕೊಡಬೇಕು. ದಯವಿಟ್ಟು ತಮ್ಮ ಬಳಿ ಇರುವಂತಹ ಎಲ್ಲ ಕೋಳಿಗಳನ್ನ ನಮಗೆ ವಾಪಸ್ ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ರೆ. ಮತ್ತೆ ಆ ಕಾರಣಕ್ಕಾಗಿ ನಾವೇನೋ ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ನೀವು ಯಾರೋ ಸಂಬಂಧಿಕರು ಕೊಟ್ಬಿಡೋದು, ನೀವೇ ಅದನ್ನ ತಿಂದ್ಬಿಡುವಂತ ಪ್ರಯತ್ನಗಳನ್ನ ಮಾಡಬೇಡಿ ದಯಮಾಡಿ ಅನ್ನುವಂತ ಒಂದು ದೊಡ್ಡ ಮಟ್ಟದ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರೆ. ಮತ್ತೆ ವರದಹಳ್ಳಿ ಗ್ರಾಮದ ಸುತ್ತಲೂ ಕೂಡ ಈಗಾಗಲೇ ಕೂಡ 1 ಕಿಲೋಮೀಟರ್ ವ್ಯಾಪ್ತಿಯನ್ನ ಸುತ್ತಳತೆಯಲ್ಲಿ ಕ್ವಾರಂಟೈನ್ ಝೋನ್ ಲೈಕ್ ನಾಕಾಬಂದಿಯನ್ನ ಹಾಕ್ಲಿಕ್ಕೆ, ಅಂದ್ರೆ ಈ ಗ್ರಾಮದಲ್ಲಿರುವಂತಹ ಕೋಳಿಗಳು ಮತ್ತೆ ಪಕ್ಕದ ಗ್ರಾಮಗಳಿಗಾಗಿ ಬೇರೆ ಕಡೆಗೆ ಸಾಕಾಣಿಕೆ ಮಾಡ್ಲಿಕ್ಕೆ ನಿರ್ಬಂಧವನ್ನ ವಿಧಿಸ್ತಾ ಇದ್ದಾರೆ. ಮತ್ತೆ ಹೊಸ ಕೋಳಿಗಳು ಈ ಗ್ರಾಮಕ್ಕೂ ಕೂಡ ಬರದಂತೆ ನಿರ್ಬಂಧವನ್ನ ಹೇರ್ತಾ ಇದ್ರೆ. ಈಗಾಗಲೇ ಕೂಡ ಪೊಲೀಸ್ ಇಲಾಖೆಯವರು ಒಂದ್ ರೀತಿ ಚೆಕ್ ಪೋಸ್ಟ್, ವರದಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲ ರಸ್ತೆಗಳು ಕೂಡ ಒಂದ್ ರೀತಿ ಚೆಕ್ ಪೋಸ್ಟ್ ಬ್ಯಾರಿಕೇಡ್ ಅನ್ನು ಹಾಕೋದಕ್ಕೆ ಈಗಾಗಲೇ ಕೂಡ ತೀರ್ಮಾನ ಮಾಡಿರುವಂತದ್ದು. ನಾಳೆ ಈ ಕೋಳಿಗಳ ಹತ್ಯೆಗೆ ಕ್ರಮ ಕೈಗೊಳ್ತೀವಿ ಅನ್ನೋ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು.